ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಪಾರ್ಟ್ನರ್ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಮುಂದೆ ಏನಾದರೂ ಚೇಂಜಸ್ ಆಗ್ಬೋದಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅವರು ರೆಸೊನೇಟ್ ಮಾಡ್ಕೊಳ್ಳಿ. ಯಾರಿಗೆ ನಿಮಗೆ ರೆಸೊನೇಟ್ ಆಗ್ತಾಯಿಲ್ಲ ಅಂತ ಅನಿಸುತ್ತೆ ರೀಡಿಂಗ್, ಸೊ ನೀವು ಸ್ಕಿಪ್ ಮಾಡಬಹುದು. ಆ್ಯಂಡ್ ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅಂತ ಅನ್ನಿಸ್ತಾ ಇರುತ್ತೆ ಎಂಡ್ವರೆಗೂ ನೋಡಿ. ಎಂಡ್ವರೆಗೂ ನೋಡಿದಾಗ ನಿಮಗೊಂದು ಕ್ಲಾರಿಟಿ ಸಿಗಬಹುದು, ಓಕೆನಾ. ಆ್ಯಂಡ್ ಯಾರೆಲ್ಲ ಥರ್ಡ್ ಪಾರ್ಟಿ ರಿಮೂವಿಂಗ್ ವೆಬಿನಾರ್ ಅಟೆಂಡ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಸೊ ಆದಷ್ಟು ಬೇಗ ಜಾಯ್ನ್ ಆದರೆ ನಿಮಗೆ ಸ್ಲಾಟ್ ಬುಕ್ ಆಗುವಂಥದ್ದು. ಹಾಗೆ ಯಾರಿಗಾದರೂ ರಿಲೇಷನ್ಶಿಪ್ ಹೀಲಿಂಗ್ ತೊಗೊಳ್ಬೇಕು ಅಂತ ಇದ್ದರೆ ಯು ಕ್ಯಾನ್ ಟೇಕ್ ರಿಲೇಷನ್ಶಿಪ್ ಹೀಲಿಂಗ್. ಆ್ಯಂಡ್ ಸೆಕೆಂಡ್ ಬರ್ತಿದೆ, ಸೊ ನ್ಯೂ ಮೂನ್ ದಿನ. ನ್ಯೂ ಮೂನ್ ಇರೋದರಿಂದ ಅವತ್ತು ಸಹ ನೀವು ಹೀಲಿಂಗನ್ನು ತಗೊಳ್ಬಹುದು. ಸೊ ಅವತ್ತು ಸ್ವಲ್ಪ ಎನರ್ಜಿ ತುಂಬ ಜಾಸ್ತಿ ಇರುತ್ತೆ, ಹೈ ವೈಬ್ರೇಷನ್ ಇರುತ್ತೆ ಅಲ್ವಾ. ಸೊ ಅವತ್ತು ಹೀಲಿಂಗ್ ತೊಗೊಂಡ್ರೆ ಇನ್ನೂ ಬೆಟರ್ ಆಗಿ ಇರುತ್ತೆ ನಿಮಗೆ. ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ನನಗೆ ತುಂಬ ಕನ್ಫ್ಯೂಷನ್ಸ್ ಆಗ್ತಾಯಿದೆ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ, ಅಥವಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಒಂದು ಗೈಡೆನ್ಸ್ ತೊಗೊಳ್ಬೇಕು ಅಂತ ಇದ್ದರೆ ಪರ್ಸ್ನಲ್ ರೀಡಿಂಗನ್ನು ನೀವು ತೊಗೊಳ್ಬಹುದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಬಿಫೋರ್ ಕೋರ್ಸಸ್ ಯಾರಾದರೂ ಕಲ್ತ್ಕೊಳ್ಬೇಕು ಅಂತ ಇದ್ದರೆ ಟ್ಯಾರೋ, ಮನಿ, ರೇಖಿ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಇದ್ದರೆ ಕಲಿಬಹುದು. ಎಲ್ಲ ಕೋರ್ಸ್ ಸಹ ಅವೈಲಬಲ್ ಇದೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಲ್ತ್ಕೊಳ್ಬಹುದು. ಓಕೆ, ಸೊ ನೋಡೋಣ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್ ಇದೆ, ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂದ್ಬಿಟ್ಟು. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಅನಿಸ್ತಾ ಇದೆ. ಲಾಂಗ್ ಡಿಸ್ಟೆನ್ಸ್ನಲ್ಲಿ ಇರ್ಬೋದು ನೀವು ಹಾಗೆ ನಿಮ್ಮ ಪಾರ್ಟ್ನರ್. ಸೊ ತುಂಬ ವರ್ಷಗಳಿಂದ ಇಲ್ಲಿ ನೀವು ಪ್ರೀತಿಸಿದ್ದೀರಾ. ಈಗ ನಿಮಗೆ ಒಂದು ಕಮಿಟ್ಮೆಂಟ್ ಬೇಕು ಅನ್ನೋ ಟೈಮ್ ನಿಮಗೆ ಬಂದಿದೆ. ಸೊ ಮ್ಯಾರೇಜ್ ಕಮಿಟ್ಮೆಂಟ್ ಬೇಕು, ಮದುವೆ ಆಗಬೇಕು ಅನ್ನೋ ಒಂದು ಟೈಮ್ ಇವಾಗ ಬಂದಿದೆ. ಬಟ್ ಡಿಲೇ ಆಗ್ತಾ ಇರ್ಬೋದು ನಿಮ್ಮ ಮದುವೆ ವಿಷಯದಲ್ಲಿ, ಅಥವಾ ನಿಮ್ಮ ಪಾರ್ಟ್ನರ್ ಸ್ವಲ್ಪ ಇಲ್ಲಿ ಕಿರಿಕಿರಿ ಮಾಡ್ತಾ ಇರ್ಬೋದು. ನೀವೇನಾದರೂ ಕೇಳಿದ್ರೆ ಅವರು ಸ್ವಲ್ಪ ಅಲ್ಲಿ ಯಾವುದೇ ಕ್ಲಾರಿಟಿಯನ್ನು ಕೊಡೋಕ್ಕೆ ರೆಡಿ ಆಗ್ತಾ ಇಲ್ಲ. ಇದರಿಂದ ನಿಮಗೆ ಸಹ ಬೇಜಾರಾಗ್ತಾ ಇರ್ಬೋದು. ನೀವು ಇಲ್ಲಿ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಕೆಲವೊಂದು ಸರಿ ನೀವು ತುಂಬ ಟ್ರಬಲ್ ಅನ್ನೋ ರೀತಿ ಫೀಲ್ ಆಗುತ್ತೆ ನಿಮಗೆ ಯಾವುದೋ ಒಂದು ಟ್ರಬಲ್ ಬರ್ತಿದೆ ಲೈಫ್ನಲ್ಲಿ ಅನ್ನೋ ಒಂದು ಯೋಚನೆ ನಿಮಗೆ ಬರ್ಬೋದು. ಸೊ ಸೆಕೆಂಡ್ ಅಂತ ಬರ್ತಿದೆ, ಇದು ಸಮ್ ಪೀಪಲ್ಗೆ ಸೆಕೆಂಡ್ ಲವ್ ಆಗಿರ್ಬೋದು, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಸೆಕೆಂಡ್ ಆಗಿರ್ಬೋದು. ಆಲ್ಸೋ 4 ಸಹ ಆಗಿರ್ಬೋದು. ಡೇಟ್ ಆಫ್ ಬರ್ತ್ ಬಂದು 4 ಆರ್ 2 ಆಗಿರೋವಂಥ ಚಾನ್ಸಸ್ ಇದೆ. ಯಾರ್ದಾದ್ರೂ ಆಗಿರ್ಬೋದು, ನಿಮ್ಮದು ಅಥವಾ ನಿಮ್ಮ ಪಾರ್ಟ್ನರ್ದು ಆಗಿರ್ಬೋದು. ಸೊ ತುಂಬ ಪೇಷನ್ಸಿಂದ ನೀವು ವೆಯ್ಟ್ ಮಾಡಿದ್ರಿ ಈ ರಿಲೇಷನ್ಶಿಪ್ನಲ್ಲಿ ಏನಾದರೂ ಒಂದು ಚೇಂಜಸ್ ಆಗುತ್ತೆ ಅಂತ. ಇವಾಗಲೂ ಸಹ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ನೀವು ಗೈಡೆನ್ಸನ್ನು ತೊಗೊಳ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ತುಂಬ ಜನ ಟ್ಯಾರೋ ರೀಡರ್ ಸಹ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾರು ಮಾಡ್ತಾಯಿದ್ದೀರಾ ಅವ್ರು ಸಹ ಇಲ್ಲಿ ಪ್ರೆಸೆನ್ಸ್ ಇರ್ಬೋದು. ಅವ್ರು ಸಹ ಈ ವಿಡಿಯೋನ ನೋಡ್ತಾ ಇರ್ಬೋದು. ನಿಮಗೆ ಈ ನಡುವೆ ಸ್ಪಿರಿಚುವಲ್ ಸೈಡ್ ಕಡೆಗೆ ತುಂಬ ಅದೇನು ಹೇಳ್ತೀವಿ, ಒಂದು ಲವ್ ಅಂತ ಹೇಳ್ಬೋದು. ಏನೋ ಒಂಥರ ನಿಮಗೆ ಯಾವಾಗಲೂ ಸ್ಪಿರಿಚುವಲ್ ಸೈಡ್ ನಾನು ಹೋಗಬೇಕು, ಈ ಒಂದು ವರ್ಲ್ಡ್ ನಿಮಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋ ರೀತಿ ನಿಮಗೆ ಒಂದೊಂದು ಸಲ ಫೀಲ್ ಬರ್ತಾ ಇರ್ಬೋದು. ಯಾರೆಲ್ಲ ಸ್ಪಿರಿಚುವಲ್ ಸೈಡ್ ಈಗ ಹೋಗ್ತಾ ಇದ್ದೀರಾ ನೀವು, ಅವರಿಗಾಗಿ ಈ ಮೆಸೇಜ್. ಸೊ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ.
ಬಿಕಾಸ್ ಇದು ತುಂಬ ವರ್ಷದಿಂದ ಲವ್ ಇದೆ ಇಲ್ಲಿ. ಸೊ ಅಷ್ಟು ಈಸಿಯಾಗಿ ಅವ್ರಿಗೂ ಸಹ ಬಿಡೋದಕ್ಕೆ ಮನಸ್ಸಿಲ್ಲ. ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅಂತ ರೀಡಿಂಗ್ ಹೇಳ್ತಾ ಇರೋವಂಥದ್ದು. ಅಥವಾ ಇಲ್ಲಿ ಅವರು ಇನ್ನೂ ಸಹ ಅವ್ರ ಲೈಫ್ನಲ್ಲಿ ಸೆಟಲ್ಡ್ ಆಗಿಲ್ಲ. ಸೊ ಲೈಫಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಯೋಚನೆ ಅವ್ರಿಗೆ ಇನ್ನೂ ಸಹ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಿಮಗೆ ಯಾವುದೇ ಕಮಿಟ್ಮೆಂಟ್ ಅವರು ಕೊಡ್ತಾ ಇಲ್ಲ. ಬಟ್ ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಟ್ರೂ ಅಂತ ಹೇಳ್ತೀನಿ ಆ್ಯಂಡ್ ಜೆನ್ಯೂನ್ ಆಗಿ ಇದ್ದಾರೆ ನಿಮ್ಮ ಜೊತೆಗೆ. ನೀವು ಇಲ್ಲಿ ತುಂಬ ಜಗಳನ ಸ್ಮಾಲ್ ವಿಷಯಕ್ಕೆ ಇಲ್ಲಿ ನೀವು ಸಹ ತುಂಬ ಜಗಳ ಮಾಡ್ತಾ ಇರ್ಬೋದು. ಸೊ ಆದಷ್ಟು ಅದನ್ನು ಕಡಿಮೆ ಮಾಡಿ. ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ. ಸೊ ಮ್ಯಾರೇಜ್ ಕಮಿಟ್ಮೆಂಟ್ ನಿಮಗೆ ಕೊಡ್ತಾರೆ. ಸೊ ಯಾರಿಗೆಲ್ಲ ಈ ಒಂದು ಎನರ್ಜಿ ರಿಸೀವ್ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ, ಟೈಪ್ 444 ಇನ್ ದ ಕಮೆಂಟ್ ಸೆಕ್ಷನ್. ಸೊ ವಿತಿನ್ 2 ಮಂತ್ಸಲ್ಲಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಹೆಂಗಿದ್ದೀರಾ ಇನ್ನೂ 22 ಆರ್ 19 ಇಯರ್ಸ್ ಸಹ ಇರ್ಬೋದು. ಸೊ ತುಂಬ ಹೆಂಗಿದ್ದೀರಾ, ಅವ್ರು ಸಹ ವಿಡಿಯೋ ನೋಡ್ತಾ ಇದ್ದೀರಾ. ನಿಮಗೆ ಮ್ಯಾರೇಜ್ ಎನರ್ಜಿ ಇರುತ್ತಾ ಅಂತ ಅಂದರೆ ನೋ. ಇನ್ನೂ ಹೆಂಗಿದ್ದೀರಾ ನೀವು, ಸ್ವಲ್ಪ ನಿಮ್ಮ ಲೈಫ್ನಲ್ಲಿ ಯಾವುದೇ ಸೆಟಲ್ಮೆಂಟ್ ಇಲ್ಲ. ಇನ್ನು ಕೆಲವರು ಓದ್ತಾ ಇರ್ಬೋದು. ಸೊ ಅವರಿಗೆ ಆದಷ್ಟು ನಿಮ್ಮ ಕರಿಯರ್ ಕಡೆ ಫೋಕಸ್ ಮಾಡಿ ಅಂತ ರೀಡಿಂಗ್ ಹೇಳ್ತಾ ಇರೋವಂಥದ್ದು. ನೀವು ಈಗ ಈ ಒಂದು ವಿಷಯಗಳನ್ನ ತಲೆಗೆ ಹಾಕೊತ ಅದನ್ನು ಬಿಟ್ಟರೆ ಕೊನೆಗೆ ನಿಮಗೆ ಕರಿಯರ್ ಲವ್ ಎರಡೂ ಇಲ್ಲದೇ ಇರೋ ರೀತಿ ಆಗುತ್ತೆ. ಸೊ ಬಿ ಕ್ಲಿಯರ್ ಆ್ಯಂಡ್ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಯಾವುದೇ ಒಂದು ಡಿಸಿಷನ್ಸ್ ನೀವು ತಗೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತೀನಿ. ತುಂಬ ನೋವು ನಿಮ್ಮ ಲೈಫ್ನಲ್ಲಿ ಬರ್ತಾ ಇದೆ ಅಂತ ತುಂಬ ಜನ ಇಲ್ಲಿ ಕೆಲವೊಂದು ನೆಗೆಟಿವ್ ಥಾಟ್ಸ್ನ ನೆಗೆಟಿವ್ ಥಿಂಕಿಂಗ್ನ ನೀವು ಮಾಡ್ತಾ ಇದ್ದೀರಾ. ಬೇಡ, ಬಿಕಾಸ್ ಎಲ್ಲರ ಲೈಫಲ್ಲೂ ಈ ಒಂದು ಫೇಸ್ ಬರುತ್ತೆ. ಏನೋ ಒಂದು ನೀವು ಅದರಿಂದ ಕಲಿತೀರಾ ಆ್ಯಂಡ್ ಕಲ್ತಿದ್ದೀರಾ ಅಂತ ಒಂದು ಪಾಸಿಟಿವ್ ಆಗಿ ತೊಗೊಂಡು ನೆಕ್ಸ್ಟ್ ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ನೀವೇನೇ ನೆಗೆಟಿವ್ ಥಿಂಕಿಂಗ್ಸ್ ಇಲ್ಲಿ ಮಾಡಿದ್ರೂ ನಿಮ್ಮ ಲೈಫ್ಗೆ ಎಫೆಕ್ಟ್ ಆಗುತ್ತೆ ಹೊರತು ಯಾರು ನಿಮಗೆ ನೋವು ಮಾಡಿದ್ದಾರೆ ಅವ್ರಿಗೆ ಯಾವುದೇ 1% ಸಹ ಅದರಿಂದ ಎಫೆಕ್ಟ್ ಆಗೋದಿಲ್ಲ. ಸೊ ಬೆಟರ್ ನಿಮ್ಮ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಕರಿಯರ್ ಮೇಲೆ ನೀವು ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ಲವ್ ಮಾಡ್ತಾ ಇದ್ದೀರಾ, ತುಂಬ ಯಂಗಿದ್ದೀರಾ ಇನ್ನೂ. ಸೊ ಅವರೇ ತುಂಬ ಪ್ರೆಸೆನ್ಸ್ ಇರೋದಿಲ್ಲಿ. ಅದಕ್ಕೋಸ್ಕರ ನಿಮಗೋಸ್ಕರ ಈ ಮೆಸೇಜ್ ನಾನು ಹೇಳ್ತಾ ಇರೋದು. ನಿಮಗೆ ಯಾವುದೇ ತೊಂದರೆ ಆದ್ರೂ ಅದಕ್ಕೆ ನೀವೇ ಹೊಣೆ ಆಗಿರ್ತೀರ. ನೀವು ಇಲ್ಲಿ ಯಾರಿಗೋಸ್ಕರ ಏನನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ ಅದನ್ನು ಕೆಲವೊಂದು ಬಾರಿ ಯೋಚನೆ ಮಾಡಿ ಅಪೋಸಿಟ್ ಪರ್ಸನ್ ಡಿಸರ್ವಿಂಗ್ ಇದ್ದಾರಾ ಅಂತ, ಓಕೆನಾ. ಆ್ಯಂಡ್ ಇನ್ನು ಕೆಲವ್ರಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ವಿತಿನ್ 2 ಮಂತ್ಸ್ ಸಿಗೋವಂಥ ಚಾನ್ಸಸ್ ಇದೆ.
ಬಿ ರೆಡಿ ಟು ರಿಸೀವ್ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ. ಯಾರಾದರೂ ವೆಬಿನಾರ್ಸ್ ಜಾಯ್ನ್ ಆಗಬೇಕು ಅಂತ ಇದ್ದರೆ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಗಾಡ್ ಬ್ಲೆಸ್ ಯು, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನೀವೇನು ಲೈಫಲ್ಲಿ ಅಂದ್ಕೊಳ್ತಾ ಇದ್ದೀರಾ ಆದಷ್ಟು ಈಡೇರಲಿ ಅಂತ ಬಯಸ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.